ಹಾಯ್ ಹಲೋ ಎವ್ರಿವನ್, ನಾನು ನಿಮ್ಮ ಏಕೆ ಮಾತಾಡ್ತಾ ಇರೋದು. ಇವತ್ತು ಬಂದುಬಿಟ್ಟು ಅಫಿಷಿಯಲ್ ಆಗಿ ಡೇ 9. ನಾವೆಲ್ಲಪ್ಪ ಇದ್ದೀವಿ ಅಂದರೆ ನೀವು ಹಿಂದೆ ನೋಡ್ತಾ ಇರ್ಬೋದು, ಚಾರ್ಧಾಮಲ್ಲಿ ಒಂದಾದಂಥ ಬದ್ರಿನಾಥ್ ಹತ್ರ ಆದರೆ ಇದ್ದೀವಿ. ಸೊ ಇದು ಬಂದುಬಿಟ್ಟು ಬದ್ರಿನಾಥ್ ಜಾಗದಲ್ಲಿ ಶ್ರೀ ಮಹಾವಿಷ್ಣು ನೆಲೆಸಿರೋ ಜಾಗ. ಇದು ನೋಡೋಕ್ಕಂತೂ ಟೆಂಪಲ್ ಮಸ್ತ್ ಅಂದರೆ ಮಸ್ತಾಗಿದೆ. ದರ್ಶನ ಅಂತೂ ಇನ್ನೂ ಸೂಪರಾಗಾಯಿತು. ನಾನು ಹತ್ತಿರದಿಂದ ಆದರೆ ದೇವರನ್ನಾದರೆ ನೋಡಿದೆ. ನಾನು ಬೆಂಗಳೂರಿಂದ ಸತತವಾಗಿ 9 ದಿನ ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ಕೊಂಡು ಬಂದಿದ್ದಕ್ಕೆ ಸಾರ್ಥಕ ಆದರೆ ಆಯಿತು. ನನಗಂತೂ ಮನಃಶಾಂತಿ ಆದರೆ ಸಿಕ್ತಿ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಇಲ್ಲಿಗೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು, ಏನೇನು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಕಂಟೆಂಟ್ ಇನ್ನೂ ತುಂಬ ಬರ್ತವೆ. ಇಂಥ ಟೆಂಪಲ್ಸ್ ಇನ್ನೂ ಜಾಸ್ತಿ ಬರ್ತವೆ. ಇವಾಗ ಸದ್ಯಕ್ಕಾದರೆ ನಂದು ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಹತ್ರ ಮುಗಿದಿದೆ. ನಾಳೆ ಎದ್ದು ನಾನು ಮಾಣ ವಿಲೇಜ್ ನೋಡಿಕೊಂಡು ಅಲ್ಲಿಂದ ಹೊಸದಾರ ವಾಟರ್ ಫಾಲ್ಸ್ ನೋಡಿಕೊಂಡು ಅಲ್ಲಿಂದ ಆದರೆ ನಾನು ಗಂಗೋತ್ರಿ ಅಥವಾ ಯಮುನೋತ್ರಿಗೆ ಸ್ಟಾರ್ಟ್ ಆಗ್ತೀನಿ. ಈ ವಿಡಿಯೋಗಿಷ್ಟೇ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.